ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ನ ಇವತ್ತಿನ ಸಂಜೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ಸಂಚಿಕೆ 139. ಹಿಂದಿನ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡೇ ಇರ್ತೀರ. ಶ್ರೀಗಂಧದ ಗುಡಿ ಫ್ಯಾಮಿಲಿ ಮತ್ತು ಚಂದನ ತವ್ರ ಮನೆ ಫ್ಯಾಮಿಲಿ ಎಲ್ಲರೂ ಇದಕ್ಕೆ ಬಂದಿರ್ತಾರೆ ರೆಸಾರ್ಟ್ಗೆ. ಬಟ್ ಮುಖಾಮುಖಿ ಇನ್ನೂ ಆಗಿರಲ್ಲ. ಹಾಗೆ ಎಲ್ಲರೂ ಎಂಜಾಯ್ ಮಾಡ್ತಾ ಇರ್ತಾರೆ. ಎಲ್ಲ ಗೇಮ್ಸು ಇರುತ್ತಲ್ಲ ರೆಸಾರ್ಟಲ್ಲಿ, ಅದನ್ನೆಲ್ಲದನ್ನು ಒನ್ ಬೈ ಒನ್ ತೋರಿಸ್ತಾ ಹೋಗ್ತಾ ಇರ್ತಾರೆ. ಎಲ್ಲರೂ ಆ ಗೇಮು ಈ ಗೇಮು ಅಂತ ಸುತ್ತಾಡಿಕೊಂಡು ಎಲ್ಲ ಗೇಮು ಫಿನಿಷ್ ಮಾಡ್ತಾ ಇರ್ತಾರೆ. ರೇನ್ ಡ್ಯಾನ್ಸ್ ಅದು ಅಷ್ಟೇ, ಅದನ್ನು ಕಂಪ್ಲೀಟ್ ಮಾಡ್ತಾರೆ ಎಲ್ಲರೂ. ಆಮೇಲೆ ರೇನ್ ಡ್ಯಾನ್ಸ್ ಆದಮೇಲೆ ಎಲ್ಲರೂ ಫ್ರೆಶ್ ಅಪ್ ಆಗಿ ಮತ್ತು ಡ್ರೆಸ್ ಚೇಂಜ್ ಮಾಡಿಕೊಂಡು ಬರ್ತಾರೆ. ಅದು ಒಂದು ಸೀನ್ ತೋರಿಸ್ತಾರೆ ಇವಾಗ. ಎಲ್ಲರೂ ಹಾಗೆ ಮಾತಾಡಿಕೊಂಡು ಜಾಲಿಯಾಗಿ ಚೆನ್ನಾಗಿತ್ತಲ್ವಾ ಅಂತ ಒಬ್ರಿಗೊಬ್ರು ಮಾತಾಡಿಕೊಂಡು ಬರ್ತಾ ಇರ್ತಾರೆ. ಹಾಗೆ ನೆಕ್ಸ್ಟು ಬೇರೆ ಬೇರೆ ಗೇಮ್ಸ್ಗೆ ಹೋಗಿ ಟಿಕೆಟ್ ತೊಗೊಂಬರೋಣ ಅಂತ ಹೋಗ್ತಾ ಇರ್ತಾರೆ. ನೆಕ್ಸ್ಟ್ ಗೇಮು ಸ್ವಿಮ್ಮಿಂಗು, ನೆಕ್ಸ್ಟ್ ಬೋಟಿಂಗ್ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಹೋಗೋಣ ಅಂತ ಹೋಗ್ತಾರೆ ಟಿಕೆಟ್ ತೆಗ್ಸೋಕ್ಕೆ. ಆಮೇಲೆ ಎಲ್ಲರೂ ಆಚೆ ಈಚೆ ಹೋಗ್ತಾರೆ. ನಾನು ಮತ್ತು ಮುತ್ತು ಅಣ್ಣ ಹೋಗ್ತೀವಿ ಬಿಡು ಅಂತ ಹೇಳಿ ಟಿಕೆಟ್ ತೆಗ್ಸೋಕ್ಕೆ ಹೋಗ್ತಾರೆ. ಆಮೇಲೆ ಏನೇನೋ ಆಗಿ ಅದು ಇದು ಆಗುವಾಗ ಬೇಡ ನಾನೇ ತೆಗ್ಸ್ಕೊಂಬರ್ತೀನಿ ಅಂತ ಹೇಳಿ ಹೋಗ್ತಾನೆ ಹರಿ. ಇವರೆಲ್ಲರೂ ಹಾಗೆ ಫೋಟೋ ತೆಗೆಸ್ಕೊತಾ ಇರ್ತಾರೆ. ಈ ಕಡೆ ಕಂಠಿ ಮತ್ತು ಚಂದನ ಮಾತಾಡ್ತಾ ಇರ್ತಾರೆ. ಏನಾಯಿತು, ವೈಭವಿ ಕಾಲ್ ಮಾಡಿದ್ಲಾ ಅಂತ ಕೇಳ್ತಾಳೆ ಚಂದನ. ಇಲ್ಲ ಅದಕ್ಕೆ, ಅವಳು ತುಂಬ ಬೇಜಾರಾಗಿಬಿಟ್ಟಿದ್ದಾಳೆ, ಆವತ್ತಿಂದ ನನ್ನನ್ನು ಮಾತಾಡಿಸ್ತಾನೆ ಇಲ್ಲ, ಇನ್ನೂ ಕ್ಷಮಿಸಿಲ್ಲ ಅಂತ ಹೇಳ್ತಾನೆ. ಅಲ್ಲಿ ಗ್ಯಾರೇಜ್ ಹತ್ರ ಬರ್ತಾಳೆ, ಬಂದರೂ ನೋಡಲಿಲ್ದಂಗೆ ಹಾಗೆ ಹೋಗ್ಬಿಡ್ತಾಳೆ ಅಂತ ಹೇಳ್ತಾನೆ ಕಂಠಿ. ಹುಡುಗಿಯರ ಮನಸ್ಸೇ ಹಾಗೆ, ತುಂಬ ಸೂಕ್ಷ್ಮವಾಗಿರುತ್ತೆ, ನೀವೇ ಹ್ಯಾಂಡ್ಲ್ ಮಾಡಬೇಕು ಅಂತ ಹೇಳ್ತಾಳೆ. ಅವಳು ಕ್ಷಮಿಸಲ್ಲ ಅಂದರೆ ಹಾಗೆ ಬಿಟ್ಬಿಡ್ತೀರಾ ಅಂತ ಕೇಳ್ತಾಳೆ ಮತ್ತೊಂದು ಸಾರಿ. ಇಲ್ಲ ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾನೆ. ಹೌದು, ನಿಮಗೆ ಅವಳು ಇಷ್ಟ ತಾನೇ ಅಂತ ಅಂದಾಗ ಸುಮ್ಮನೆ ಮೌನವಾಗಿ ಇರ್ತಾನೆ. ಹರಿ ಟಿಕೆಟ್ ತೊಗೊಂಡು ಬರ್ತಾನೆ ಬೋಟಿಂಗಿಗೆ ಅಂತ. ಇವರಿಬ್ಬರಿಗೆ ಸಪ್ರೇಟ್ ಒಂದು ಬೋಟು, ಅವ್ರ ಮೂವರಿಗೂ ಒಂದು ಸಪ್ರೇಟು. ಚಂದನನ್ನು ಹರಸಾಹಸ ಮಾಡಿ ಒಪ್ಪಿಸ್ತಾನೆ. ಇವರೆಲ್ಲರೂ ಸೇರಿ ಒಪ್ಪಿಸ್ತಾರೆ. ಇವರಿಬ್ಬರು ಒಂದು ಬೋಟಿಗೆ ಹೋಗ್ತಾರೆ, ಅವ್ರ ಮೂವರು ಒಂದು ಬೋಟಿಗೆ ಹೋಗ್ತಾರೆ. ಇವನಿಗೆ ಟೈಮ್ ಸ್ಪೆಂಡ್ ಮಾಡಲಿ ಅಂತಲೂ ಅವ್ರ ಮೂವರು ಬಿಡ್ತಾರೆ. ನೋಡ್ತಾರೆ ತುಂಬ ಜಾಲಿಯಾಗಿದ್ದಾರಲ್ಲ, ತುಂಬ ಖುಷಿಯಾಗುತ್ತೆ ಇವರಿಗೆ, ಅಣ್ಣ ತಮ್ಮಂದ್ರ ಮೂವರಿಗೂ. ಅವ್ರಿಗೆ ಟೈಮ್ ಕೊಟ್ಟಿದ್ದು ಚೆನ್ನಾಗಾಯಿತು ಅಂತಲೂ ಹೇಳ್ತಾರೆ. ಈ ಕಡೆ ಇವರಿಬ್ಬರು ಅಣ್ಣ ಮಹಿ ಎಲ್ಲರೂ ಎಷ್ಟು ಸಂತೋಷವಾಗಿದ್ದಾರೆ ನೋಡು ಅಂತ ಇವರಿಬ್ಬರೂ ಮಾತಾಡ್ಕೊತಾ ಇರ್ತಾರೆ. ಹಾಗೆ ಹರಿ ಅದು ಇದು ಕತೆ ಹೇಳ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾನೆ. ಎಲ್ಲರೂ ಚೆನ್ನಾಗಿ ಬೋಟಿಂಗ್ ಮಾಡ್ತಾರೆ. ಹಾಗೆ ಎಲ್ಲರೂ ಬೋಟಿಂಗ್ ಹೋಗ್ತಾ ಇರ್ತಾರೆ. ವೀವೆಲ್ಲ ಚೆನ್ನಾಗಿ ತೋರಿಸ್ತಾ ಇರ್ತಾರೆ ಡ್ರೋನ್ ಕ್ಯಾಮ್ರಾಯಿಂದ ಮೇಲ್ಗಡೆ. ತುಂಬಾ ರೆಸಾರ್ಟ್ನ ತುಂಬಾ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಎಲ್ಲರೂ ಸಂತೋಷವಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರೆ. ಹಾಗೆ ಬೋಟಿಂಗ್ದಾದಮೇಲೆ ಎಲ್ಲರೂ ಹರಟೆ ಹೊಡ್ಕೊಂಡು ಕೂತ್ಕೊಂಡಿರ್ತಾರೆ. ಹಾಗೆ ಹಿಂಗೆ ಅಂತ ಒಬ್ರಿಗೊಬ್ರು ಕಾಲು ಎಳ್ಕೊಂಡು ಮಾತಾಡಿಕೊಂಡು. ಮಹಿ ಮತ್ತು ಚಂದನ ಫೋಟೋ ತೆಗೆಸ್ಕೊಳಕ್ಕೆ, ಸೆಲ್ಫಿ ತೆಗೆಸ್ಕೊಳಕ್ಕೆ ಬೇರೆ ಕಡೆ ಹೋಗ್ತಾರೆ. ಕಂಠಿದು ಫೋನ್ ಆ ಕಡೆ ಫೋನ್ ಬಂದ ತಕ್ಷಣ ಆ ಕಡೆ ಹೋಗ್ತಾನೆ. ನೋಡೋಣ, ಮಹಿ ಮತ್ತು ಅವರಿಬ್ಬರು ಹೋಗ್ತಾ ಇದ್ದಾರೆ, ನನಗೆ ಟೈಮೇ ಸ್ಪೆಂಡ್ ಮಾಡೋಕ್ಕೆ ಬಿಡ್ತಾ ಇಲ್ಲ ಇವರಲ್ಲಿ ಇಬ್ಬರು ಅಂತ ಅಂದಾಗ, ಇರಲಿ ಬಿಡೋ ನೆಕ್ಸ್ಟ್ ಇದು ನೋಡ್ಕೊಳೋಣ ಅಂತ ಹೇಳ್ತಾನೆ. ಹರಿ ಮತ್ತೆ ಸಿಟ್ಟು ಮಾಡಿಕೊಂಡು ಹೋಗ್ಬಿಡ್ತಾನೆ. ಅಲ್ಲಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ. ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.